ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಸಂಜಯನಿಂದ ಪಾಂಡವ ಪಕ್ಷದ ವೀರರ ವಿವರಣೆಯನ್ನ ಕೇಳಿ ಧೃತರಾಷ್ಟ್ರ ಯುದ್ಧ ಮಾಡಬೇಡ ಅಂತಂದ್ಬಿಟ್ಟು ಸಮ್ಮತಿಯನ್ನ ಕೊಡ್ತಾನಲ್ಲ, ಆ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಧೃತರಾಷ್ಟ್ರ ಸಂಜಯನಿಗೆ ಕೇಳ್ತಾನೆ, ಅವ್ರ ಕಡೆ ಯಾರ್ಯಾರು ವೀರರೆಲ್ಲ ಬಂದಿದ್ದಾರೆ ಹೇಳು ಅಂತಂದಾಗ, ಯಾರ್ಯಾರಿದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು, ಮತ್ತೆ ಯಾರ್ಯಾರಿಗೋಸ್ಕರ ಅಂದರೆ ಭೀಷ್ಮರಿಗೋಸ್ಕರ ಯಾರಿದ್ದಾರೆ ಯುದ್ಧ ಮಾಡೋದಕ್ಕೆ, ಆಮೇಲೆ ಶಲ್ಯರಾಜರಿಗೆ ಯಾರಿದ್ದಾರೆ, ದುರ್ಯೋಧನ ಮತ್ತು ಅವ್ರ ಮಕ್ಕಳಿಗೋಸ್ಕರ ಯಾರಿದ್ದಾರೆ, ಹೀಗೆ ಒಬ್ಬೊಬ್ಬರದಾಗಿ ಹೇಳ್ತಾ ಬರ್ತಾ ಇದ್ದಾನೆ. ಈಗ ಮುಂದುವರೆದು ಹೇಳ್ತಾನೆ, ಅರ್ಜುನನ ಜೊತೆ ಯಾರೆಲ್ಲ ಯುದ್ಧ ಮಾಡ್ತಾರೆ ಅಂತ ಹೇಳಿ, ಆಮೇಲೆ ಯಾರಿಗೆ ಬೇರೆಯವ್ರ ಜೊತೆ ಯುದ್ಧ ಮಾಡಬೇಕಾದ್ರೆ ಅವ್ರನ್ನ ಸೋಲ್ಸಕ್ಕಾಗದೆ ಯುದ್ಧ ಮಾಡೋದಕ್ಕಾಗೋದಿಲ್ವೋ ಅವ್ರ ಜೊತೆನೂ ಕೂಡ ಅರ್ಜುನನೇ ಯುದ್ಧ ಮಾಡ್ತಾನೆ ಅಂತ ಕೂಡ ಹೇಳಿ, ಈಗ ಹೇಳ್ತಾನೆ, ಕೇಕೆ ದೇಶದ ಮಹಾಧನುರ್ಧರರಾದಂಥ 5 ಜನ ಸಹೋದರರಿದಾರಲ್ಲ, ಅವರು ರಾಜಪುತ್ರರು. ಅವರು ನಮ್ಮ ಪಕ್ಷದ ಕೇಕೆ ವೀರರ ಜೊತೆಯಲ್ಲಿ ಯುದ್ಧ ಮಾಡ್ತಾರೆ. ದುರ್ಯೋಧನ ಮತ್ತು ದುಶ್ಯಾಸನ ಎಲ್ಲ ಮಕ್ಕಳು ಮತ್ತು ರಾಜ ಬೃಹದ್ವಲ ಅವನನ್ನು ಕೂಡ ಸುಭದ್ರನಂದನ ಯಾರು ಅಭಿಮನ್ಯು ಅವನ ಭಾಗಕ್ಕೆ ಅಂತ ಇಟ್ಟಿದ್ದಾರೆ. ಅಂದರೆ ಅವ್ರ ಜೊತೆ ಇವನು ಯುದ್ಧ ಮಾಡಬೇಕು ಅಂತ ಅವರು ಡಿಸೈಡ್ ಮಾಡಿದ್ದಾರೆ. ಆಮೇಲೆ ದೃಷ್ಟದ್ಯುಮ್ನನ ನೇತೃತ್ವದಲ್ಲಿ ದ್ರೌಪದಿಯ ಮಕ್ಕಳು ಆಚಾರ್ಯ ದ್ರೋಣರಿದಾರಲ್ಲ ಅವರನ್ನ ಎದುರಿಸ್ತಾರೆ. ಸೋಮದತ್ತನ ಜೊತೆ ಚೇಕಿತಾನನ ರಥಯುದ್ಧ ಆಗತ್ತೆ. ಮತ್ತೆ ಭೋಜವಂಶದ ಕೃತವರ್ಮನ ಜೊತೆ ಸಾತ್ಯಕಿ ಹೋರಾಡಬೇಕು ಅಂತ ಇದ್ದಾನೆ. ಮಾದ್ರಿಯ ಮಗ ಮಹಾವೀರ ಸಹದೇವ ಇದ್ದಾನಲ್ಲ, ಅವನು ಸ್ವತಃ ತಾನೇ ನಿಮ್ಮ ಭಾಮೈದ ಶಕುನಿ ಇದಾರಲ್ಲ ಅವರನ್ನ ತನ್ನ ಭಾಗಕ್ಕೆ ಇಟ್ಕೊಂಡಿದ್ದಾನೆ. ಆ ಶಕುನಿಯನ್ನ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ್ದಾನೆ. ಮತ್ತೆ ಮಾದ್ರಿ ನಂದನನಾದಂತಹ ನಕುಲ ಇದ್ದಾನಲ್ಲ, ಅವನು ಉಲೂಕ, ಕೈತವ್ಯ ಮತ್ತು ಸಾರಸ್ವತರ ಜೊತೆ ನಾನು ಯುದ್ಧ ಮಾಡಬೇಕು ಅಂತ ನಿಶ್ಚಯ ಮಾಡ್ಕೊಂಡಿದ್ದಾನೆ. ಇಷ್ಟೇ ಅಲ್ಲದೆ ಈ ಮಹಾಯುದ್ಧದಲ್ಲಿ ಇನ್ನೂ ಯಾವ್ಯಾವ ರಾಜರು ನಿಮ್ಮ ಕಡೆಯಿಂದ ಯುದ್ಧ ಮಾಡ್ತಾರೋ ಅವರ ಹೆಸರುಗಳನ್ನೆಲ್ಲ ತಗೊಂಡು ಯುದ್ಧ ಮಾಡೋದಕ್ಕೆ ಪಾಂಡವರು ಯೋಧರನ್ನ ಆಲ್ರೆಡಿ ಅವರೆಲ್ಲರೂ ಕೂಡ ನಿಯುಕ್ತಗೊಳಿಸಿದ್ದಾರೆ. ಇಂತಿಂಥವ್ರ ಜೊತೆನೇ ಯುದ್ಧ ಮಾಡಬೇಕು ಅಂತೆಲ್ಲ ಡಿಸೈಡ್ ಮಾಡಿ ಆಗೋಗಿದೆ. ರಾಜನೇ, ನಾನು ನಿಶ್ಚಿಂತೆಯಾಗಿ ಕೂತಿದ್ದೆ. ಆಗ ದೃಷ್ಟದ್ಯುಮ್ನ ನನಗೆ ಹೇಳ್ತಾನೆ, ನೀನು ಇಲ್ಲಿಂದ ಬೇಗ ಹೋಗು, ಮತ್ತು ಸ್ವಲ್ಪ ಕೂಡ ಸಮಯವನ್ನು ವ್ಯರ್ಥ ಮಾಡಬೇಡ, ಅಂದರೆ ಲೇಟ್ ಮಾಡಬೇಡ, ಬೇಗ ಹೋಗ್ಬೇಕು ನೀನು. ಅಲ್ಲಿ ಯಾರು ದುರ್ಯೋಧನನ ಪಕ್ಷದ ವೀರರಿದ್ದಾರೋ ಅವರಿಗೆ ಬಾಹ್ಲಿಕ, ಕುರು ಮತ್ತು ಪ್ರತೀಪನ ವಂಶದವರಿಂದ ಮತ್ತು ಕೃಪಾಚಾರ್ಯ, ಕರ್ಣ, ದ್ರೋಣ, ಅಶ್ವತ್ಥಾಮ, ಜಯದ್ರಥ, ದುಶ್ಯಾಸನ, ವಿಕರ್ಣ, ರಾಜ ದುರ್ಯೋಧನ ಮತ್ತು ಭೀಷ್ಮನಿಗೆ ಹೋಗು ನೀನು ಹೇಳು. ಅಂದರೆ ನಾನೇನು ಹೇಳ್ತಾ ಇದ್ದೀನೋ ಅದನ್ನು ನೀನು ಹೇಳು. ನೀವು ಮಹಾರಾಜ ಯುಧಿಷ್ಠಿರರ ಜೊತೆ ಒಳ್ಳೆ ರೀತಿಯಲ್ಲೇ ನೀವು ವ್ಯವಹಾರ ಮಾಡಬೇಕು. ಈ ರೀತಿ ಏನಾದರೂ ಆಗಲಿಲ್ಲ ಅಂತಂದರೆ ದೇವತೆಗಳಿಂದ ಸುರಕ್ಷಿತನಾದಂತಹ ಅರ್ಜುನ ಇದ್ದಾನಲ್ಲ, ಅವನು ನಿಮ್ಮನ್ನು ಕೊಂದೇ ಬಿಡ್ತಾನೆ. ಅಂದರೆ ದೇವತೆಗಳೆಲ್ಲರೂ ಅರ್ಜುನನಿಗೆ ಜೊತೆ ಇರ್ತಾರೆ. ಯಾಕೆಂದರೆ ಅವನೇನೋ ಒಂದು ಸಹಾಯ ಮಾಡಿರ್ತಾನೆ ದೇವತೆಗಳಿಗೆ. ಅದಕ್ಕೋಸ್ಕರ ನಿನಗೇನೇ ತೊಂದರೆ ಬಂದಾಗ, ಯುದ್ಧಗಳು ನಡೆದಾಗ ನಾವೆಲ್ಲ ನಿನ್ನ ಜೊತೆ ಇರ್ತೀವಿ ಅಂತಂದ್ಬಿಟ್ಟು ಅವರ ಒಂದು ಅಸ್ತ್ರಗಳು, ವಿಶೇಷವಾದಂಥ ವರಗಳು ಎಲ್ಲವನ್ನ ಅರ್ಜುನನಿಗೆ ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ಮಹಾರಾಜ ಯುಧಿಷ್ಠಿರನ ಜೊತೆ ನೀವು ಸರಿಯಾಗಿ ಏನಾದರೂ ನಡ್ಕೊಂಡಿಲ್ಲ ಅಂತಂದರೆ ಅರ್ಜುನ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಅವನು ಸಾಮಾನ್ಯ ಮನುಷ್ಯ ಅಲ್ಲ, ಅವನಿಗೆ ದೇವತೆಗಳ ಸಹಾಯ ಇದೆ ಅಂತಂದ್ಬಿಟ್ಟು ಇಲ್ಲಿ ದೃಷ್ಟದ್ಯುಮ್ನ ಹೇಳಿ ಕಳಿಸಿದ್ದಾನೆ ಸಂಜಯನ ಹತ್ರ. ಇನ್ನೂ ಏನು ಹೇಳ್ತಾನೆ, ನೀವು ಬೇಗ ಧರ್ಮರಾಜನಿಗೆ ಅವರ ರಾಜ್ಯವನ್ನು ಒಪ್ಪಿಸ್ಬಿಡಿ. ಅವರು ಲೋಕದಲ್ಲೇ ಸುಪ್ರಸಿದ್ಧ ವೀರರು. ಅವ್ರ ಬಗ್ಗೆ ನಿಮಗೇನು ಗೊತ್ತಿಲ್ವಾ, ಅವ್ರು ಎಂಥ ವೀರರು ಅಂತ? ನೀನು ಅವರಿಗೆ ಕ್ಷಮಾ ಪ್ರಾರ್ಥನೆ ಮಾಡ್ಕೊ ಅಂತಂದ್ಬಿಟ್ಟು ದುರ್ಯೋಧನನಿಗೆ ಹೇಳಿ ಕಳಿಸ್ತಾ ಇರೋದು. ಆಮೇಲೆ ಸವ್ಯಸಾಚಿಯಾದಂತಹ ಅರ್ಜುನನಂತಹ ಪರಾಕ್ರಮಿ ಈ ಪೃಥ್ವಿಯಲ್ಲಿ ಬೇರೆ ಯಾರೂ ಇಲ್ಲ. ಗಾಂಡೀವಧಾರಿ ಅರ್ಜುನನ ರಥದ ರಕ್ಷಣೆಯನ್ನು ಯಾರು ಮಾಡ್ತಾರೆ? ಸಾಮಾನ್ಯ ಮನುಷ್ಯರಲ್ಲ, ದೇವತೆಗಳು ಮಾಡೋದು. ಯಾವುದೇ ಮನುಷ್ಯ ಅವನನ್ನು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರನೇ ನೀನು ಯುದ್ಧಕ್ಕೋಸ್ಕರ ಮನಸ್ಸು ಮಾಡಬೇಡ ಅಂತಂದ್ಬಿಟ್ಟು ಹೇಳಿ ಕಳಿಸಿದ್ದಾನೆ ದೃಷ್ಟದ್ಯುಮ್ನ ನನ್ನ ಹತ್ರ. ಇದನ್ನು ತಗೊಂಡೋಗಿ ದುರ್ಯೋಧನನಿಗೆ ಹೇಳು. ಆಮೇಲೆ ಇದನ್ನು ತಗೊಂಡು ಹೋಗಿ ಅಲ್ಲಿ ಕೃಪಾಚಾರ್ಯರು, ಕರ್ಣ, ದ್ರೋಣ, ಅಶ್ವತ್ಥಾಮ ಇವರೆಲ್ಲ ಇರ್ತಾರಲ್ಲ, ದುರ್ಯೋಧನ, ದುಶ್ಯಾಸನ, ಭೀಷ್ಮ, ಇವರ ಮುಂದೆ ಹೋಗಿ ಹೇಳು. ಹೀಗೆ ಹೇಳಿದ್ದಾನೆ
ದೃಷ್ಟದ್ಯುಮ್ನ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಮಹಾರಾಜ ಯುಧಿಷ್ಠಿರ ಎಂಥ ಒಬ್ಬ ವೀರ, ಎಂಥ ಒಬ್ಬ ಧರ್ಮಿಷ್ಠ ಅವನು. ಅಂಥವನಿಗೆ ನೀವು ತೊಂದರೆ ಕೊಡೋಕ್ಕೆ ಹೋದರೆ ಅವರು ತಮ್ಮ ಆಗಿರುವಂಥ ಅರ್ಜುನ ಸುಮ್ಮನೆ ಬಿಡೋದಿಲ್ಲ. ಅದಕ್ಕೋಸ್ಕರ ನೀವು ಯಾರೂ ಅವರು ತಂಟೆಗೆ ಬರಬೇಡಿ, ಅವ್ರಿಗೆ ಒಳ್ಳೆಯದನ್ನು ಬಯಸಿ ಅಂತಂದ್ಬಿಟ್ಟು ಹೇಳಿದ್ದಾನೆ. ಯಾಕೆ ಅನ್ನೋದು ರೀಸನ್ ಕೂಡ ಹೇಳಿದ್ದಾನೆ. ಅರ್ಜುನ ಸಾಮಾನ್ಯವಾದಂಥ ಮನುಷ್ಯ ಅಲ್ಲ, ಅವನು ದೇವತೆಗಳನ್ನು ಒಲಿಸ್ಕೊಂಡಿರುವಂಥವನು, ದೇವತೆಗಳೆಲ್ಲ ಅವನ ಜೊತೆಯಲ್ಲಿದ್ದಾರೆ. ಆಮೇಲೆ ಅವನ ರಥದ ರಕ್ಷಣೆಯನ್ನು ಯಾರು ಮಾಡ್ತಾ ಇರೋದು? ದೇವತೆಗಳು ಅಂತಂದಮೇಲೆ ಅವನನ್ನು ಯಾರೂ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅದಕ್ಕೆ ನೀನು ಯುದ್ಧಕ್ಕೋಸ್ಕರ ನೀನು ಮನಸ್ಸು ಮಾಡಬೇಡ ಅಂತಂದ್ಬಿಟ್ಟು ಅಲ್ಲಿ ದುರ್ಯೋಧನನಿಗೆ ಹೇಳಿರೋ ಥರನೇ ಹೇಳಿ ಕಳಿಸಿದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.